ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಲಿಂಗಮ್ಮನಹಳ್ಳಿಯಲ್ಲಿ 150ನೇ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆ ಸೇರಿದಂತೆ ಉಪಕಸುಬುಗಳಲ್ಲಿ ತೊಡಗಿಸಿಕೊಂಡರೆ ಆರ್ಥಿಕವಾಗಿ ಸದೃಢರಾಗಬಹುದು ಎಂದರು. ಹೈನುಗಾರಿಕೆ ಕುಟುಂಬದ ಆದಾಯವನ್ನು ಹೆಚ್ಚಿಸಿ ಆರ್ಥಿಕ ಭದ್ರತೆ ನೀಡುತ್ತದೆ ಎಂದು ತಿಳಿಸಿದರು. ಉಪಕಸಬಿಗೆ ಒಂದು ದೊಡ್ಡ ಅವಕಾಶ ಇರುತ್ತೆ. ಇನ್ನು ನಾವೆಲ್ಲಾರ ಕೇಳಿ ಡೈರಿ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇವ್ರು ಗೆಲ್ತಾರೋ ನಿಂತ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೆಲ್ಲ ಏನ್ ಮಾಡೋದಂದ್ರೆ ಒಣಗನೇ ನಿಗದಿ ಮಾಡ್ಕೊಂಡು ಡೈರಿ ಮಾಡಿಬಿಟ್ಟರು. ನನಗೆ ಅನಿಸುತ್ತೆ, ಯಾಕಂದ್ರೆ ಬೇರೆ ಬೇರೆ ಹೊಸದಾಗಿ ಡೈರಿ ಮಾಡ್ಕೊಂಡು ಬೇರೆ ಬೇರೆ ಹಸು ಸಾಕ್ತಾರೆ, ಬೇರೆ ಬೇರೆ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ, ಅವರೆಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಆವಾಗ ನಮ್ಗೆ ಅವಕಾಶ ಸಿಕ್ಕಿದಾಗ ನಾವು ಸಾರ್ವಜನಿಕವಾಗಿ ನಾನೇ ಇರ್ಬೇಕು ಅಂತ ಹೇಳ್ಬಿಟ್ಟು ಇರಬಾರ್ದು. ಅದೃಷ್ಟ ಹಣೆಬರ ಯಾರು ಬರೆಯಕ್ಕಾಗಲ್ಲ, ಬರೆಯಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ನಾನು ಥರ್ಡ್ ಪ್ಲೇಸ್ ಬರೋದು ಪ್ರತಿ ಸಾರಿ ಒಂದು ಥರ್ಡ್ ಪ್ಲೇಸ್ ಬರ್ತಾರೆ ಅವ್ರಿಗೆ. ಅದು ಹೆಂಗ್ ಗೊತ್ತಿಲ್ಲ, ಅದು ಹೆಂಗ್ ಓಟ್ ಹಾಕ್ತೀವಿ ನನಗೆ ಗೊತ್ತಿಲ್ಲ, ಅದು ಯಾರು ಓಟ್ ಹಾಕ್ತಿರೋ ಗೊತ್ತಿಲ್ಲ. ನಾನು ಗೆಲ್ತಲೇ ಇದ್ದೀನಿ. ಯಾರು ಲೀಡುಗಳಿಲ್ಲ, ಎಲ್ಲ ಬಡವರ ನನ್ನ ಜೊತೆ ಇರ್ತಕ್ಕಂಥವ್ರು. ನಾನು ಮುಂದುವರೆದು ಎಲ್ಲ ಹಳೆ ಚೆಕ್ಕಿಗೆ ಹಳೆ ಬಟ್ಟೆ ಬರ್ತಾ ಇರ್ತವೆ. ದೊಡ್ಡ ದೊಡ್ಡ ಬೆಳೆ ಬಟ್ಟೆ ಲೀಡರ್ಗಳು ಒಬ್ಬರು ಇಲ್ಲ. ಹಂಗೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಇದರಿಂದ ಪ್ರತಿಫಲ ಹಿಂಗೇ ಮಾಡಿದ್ರೆ ಪ್ರತಿಫಲ ಬರುತ್ತೆ ಅಂತಕ್ಕಂಥ ಮನಸ್ಸು ಇಟ್ಕೊಂಡು ಯಾರು ಕೂಡ ಮಾಡಬಾರ್ದು. ಅದೇ ದೃಷ್ಟಿ ಇಟ್ಕೊಂಡು ಈ ಡೈರಿ ಉದ್ಯಮ ಕೂಡ ನೀವೆಲ್ಲಿ ಯಾರು ಕೇಳಿ ಹೊಸದಾಗಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ನನ್ನ ಶನಿ ಎಗಲೇಬಿಟ್ಟಿತ್ತು. ಇನ್ನು ಈ ವೇಳೆ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, 150ನೇ ಸಂಘ ಆರಂಭವಾಗಿರುವುದು ಮೈಲಿಗಲ್ಲು ಎಂದು ತಿಳಿಸಿದರು. ರೈತರು ಖಾಸಗಿ ಡೈರಿಗಳ ಬದಲು ನಂದಿನಿ ಡೈರಿಗಳಿಗೆ ಹಾಲು ಹಾಕಿದರೆ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ಸಲಹೆಯನ್ನ ನೀಡಿದರು. ಹಾಲು ಉತ್ಪಾದಕರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಎಲ್ಲ ಬೆನಿಫಿಟ್ಸ್ಗಳನ್ನು ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಅಂತ ನಮ್ಮ ಸಂಘದಿಂದ, ಪ್ರತಿ ಹಾಲು ಉತ್ಪಾದಕರು ಯಾರ್ಯಾರು ಶೇರ್ ಇದೆ ನಿಮ್ಗೆ ಅವರಿಗೆಲ್ಲ ನಾವು ನಮ್ಮ ಒಕ್ಕೂಟದಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಕೊಡ್ತೀವಿ. ಆದ್ರೆ ನಾವು ಕೂಡ ಬೆನಿಫಿಟ್ಸ್ ಯಾವೇ ಬೇರೆ ಪ್ರೈವೇಟ್ ಡೈರಿಗಳಿಂದ ಕೊಡಕ್ ಸಾಧ್ಯನೇ ಇಲ್ಲ. ನಮ್ಮ ಒಕ್ಕೂಟದಲ್ಲಿ ಫಸ್ಟ್ಗೆ ನಮ್ಮ ಕಾಮಧೇನುಗಳು ಹುಷಾರಿಲ್ಲ ಅಂದ್ರೆ ನೀವು ಬೆಳಗ್ಗೆನೆ 6 ಗಂಟೆಗೆ ನೀವು ಯಾವಾಗ ಹಾಲಾಕಕ್ಕೆ ಬರ್ತೀರಿ ಅವಾಗ ಒಂದು 60 ರೂಪಾಯಿ ಕೊಟ್ಟು ಟೋಕನ್ ಬರ್ಸ್ಬಿಟ್ರೆ ಸಂಜೆ ಒಳಗಡೆ ಡಾಕ್ಟರ್ಸ್ ಬರ್ತಾರೆ, ನೋಡ್ತಾರೆ, ಫ್ರೀ ಆಗಿ ಮೆಡಿಸಿನ್ಸ್ ಕೊಡ್ತಾರೆ. 1000 ರೂಪಾಯಿ ಇಲ್ಲಿ 2000 ರೂಪಾಯಿ ಇಲ್ಲಿ ಎಷ್ಟಾದ್ರೂ ಇಲ್ಲಿ ಅದು ನಮ್ಮ ಒಕ್ಕೂಟದ ಜವಾಬ್ದಾರಿ. ನಾವು ನಿಮ್ಗೆ ಫ್ರೀ ಮೆಡಿಸಿನ್ಸ್ ಕೊಡ್ತೀವಿ, ಕುಟುಂಬಕ್ಕೆ ಕೊಡ್ತೀವಿ. ಈ ಬೆನಿಫಿಟ್ ನಿಮ್ಗೆ ಯಾವ ಪ್ರೈವೇಟ್ ಡೈರಿನೂ ಕೊಡಲ್ಲ. ಜೊತೆಗೆ ನಮ್ಮ ಕಾಮಧೇನುಗಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ನಾವು ಫ್ರೀ ಟ್ರೀಟ್ಮೆಂಟ್ ಜೊತೆಗೆ ಅದಕ್ಕೆ ಇನ್ಶೂರೆನ್ಸ್ ಕೊಡ್ತೀವಿ. 70,000 ರೂಪಾಯಿವರೆಗೂ ಇನ್ಶೂರೆನ್ಸ್ ಕೊಡ್ತೀವಿ. ಮತ್ತು ಅದಕ್ಕೆ ಪಡೆರಾಸುಗಳ ಮರಣ ಹೊಂದಿದ್ರೆ 10,000 ರೂಪಾಯಿ ಕೊಡ್ತೀವಿ. ಬಣ್ಮೆ ಸುಟ್ಟೋದ್ರೆ ನಿಮ್ಗೆ 10,000 ರೂಪಾಯಿ ಕೊಡ್ತೀವಿ. ಈ ಬೆನಿಫಿಟ್ಸ್ ನಿಮ್ಗೆ ಎಲ್ಲೂ ಪ್ರೈವೇಟ್ ಡೈರಿಗಳಲ್ಲಿ ನೋಡಕ್ ಸಾಧ್ಯ ಇಲ್ಲ. ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಶ್ರೀನಿವಾಸ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷೆ ಕೆಆರ್ ವೆಂಕಟೇಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚೇತನ್ ಕುಮಾರ್, ಉಪಾಧ್ಯಕ್ಷ ಅಬ್ಬು ಸಾಲೇಹ ಹಾಗೂ ನಿರ್ದೇಶಕರು ಕಾಂಗ್ರೆಸ್ ಮುಖಂಡ ಪಟೇಲ್ ಕೆ ದೇವರಾಜು, ರಾಜಣ್ಣ, ಯೋಗೇಶ್, ಸಣ್ಣರಂಗಯ್ಯ, ಜೈಶಂಕರ್, ಹೇಮಂತ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.